ಏನಂತ ಹೇಳೋದು, ಚಿಕ್ಕರುವಾಗಲೇ ಅಪ್ಪ ನಮ್ಮನ್ನು ಬಿಟ್ಟು ಹೋದ್ರು, ಮತ್ತೆ ಅಮ್ಮನೇ ನಮ್ಮನ್ನು ಸಾಕಿ ಬೆಳೆಸಿದ್ರು. ಈಗ ಅಮ್ಮ ಕೂಡ ಹುಷಾರಿಲ್ಲ. ತಂಗಿಯನ್ನು ಹೇಗಾದ್ರೂ ಕಷ್ಟಪಟ್ಟು ನಾವು ಓದಿಸಿದೆ. ಈಗ ಮದುವೆ ವಯಸ್ಸು ಕೂಡ ಆಯ್ತು. ಆಚೆ ಈಚೆ ಎಲ್ಲ ಕಡೆ ಸಾಲ, ಒಂದು ಸಾಲ ಮುಗಿಸ್ಲಿಕ್ಕೋಸ್ಕರ ಇನ್ನೊಂದು ಸಾಲ. ಹಾಗಂತ ನಾನು ಮನೆಯವ್ರಿಗೆಲ್ಲ ಮಾಡಿ ಕೊಟ್ಟಿದ್ದೇನಂತ ಏನೂ ಮಾಡೋಕ್ಕಾಗ್ತಿಲ್ಲ. ನಂಗೋಸ್ಕರ ಅಂತ ನಾನು ಇಷ್ಟ ತನಕ ಏನು ಕೂಡ ಮಾಡಲಿಲ್ಲ. ಒಂದು ಜೋಡಿ ಬಟ್ಟೆ ಕೂಡ ತಗೊಳ್ಳಿಲ್ಲ. ಮನೆಯವರಿಗೆ ನನ್ನಿಂದ ಏನು ಪ್ರಯೋಜನ ಇಲ್ಲ, ಇದ್ರೂ ಕೂಡ ಇಲ್ಲಾದ್ರೂ ಕೂಡ ಅವರಿಗೆ ಸಹ ಭಾರ. ಲೈಫ್ ಬೇಡ ಅಂತ ಆಗ್ತದೆ. ಒಂದು ನಂಗೋಸ್ಕರ ಅಂತ ಒಂದು ಬಟ್ಟೆ ತಗೊಂಡು ಎಲ್ಲ ಮುಗಿಸುವ ಅಂತ ಮುಗೀತು. ಸೂಸೈಡ್. ಸರ್, ಇಷ್ಟಕ್ಕೆಲ್ಲ ಯಾರಾದ್ರೂ ಈ ರೀತಿ ಡಿಸಿಷನ್ ತಗೋತಾರಾ? ಕಷ್ಟ ಯಾರಿಗಿಲ್ಲ ಹೇಳಿ? ಕಷ್ಟ ಇದ್ದವರೆಲ್ಲ ನಿಮ್ ತರಾನೇ ಯೋಚನೆ ಮಾಡಿದ್ರೆ ನಮ್ ಭೂಮಿಲಿ ಯಾರು ಉಳಿಯಲ್ಲ ಸರ್. ನೋಡಿ, ನಾನ್ ನಗ್ನಗ್ನ ಮಾತಾಡ್ತಾ ಇದ್ದೀನಿ, ಹೌದು. ಹಾಗಂತ ನನ್ ಕಷ್ಟ ಇಲ್ವಾ? ನನ್ ಮನೇಲಿ ನನ್ ತಾಯಿ ಇಲ್ಲ, ಕೊರೋನಾ ಟೈಮಲ್ಲಿ ತೀರೋದ್ರು. ಅಪ್ಪ ಪ್ಯಾರಲೈಸ್ಡ್ ಆಗಿ ಮನೇಲೇ ಇದ್ದಾರೆ. ಅವ್ರ ಮೆಡಿಸಿನ್ ಖರ್ಚು, ಹಾಗೆ ನಮ್ ಮನೆ ಕೂಡ ಬಾಡಿಗೆ ಮನೆ. ನಂಗೊಬ್ಳು ತಂಗಿ ಇದ್ದಾಳೆ, ಅವಳನ್ನ ಓದಿಸ್ಬೇಕು. ಬಟ್ ಇದನ್ನೆಲ್ಲ ನಂಗೆ ಶಾಪಿಗೆ ಬಂದೆ ಎಲ್ಲಾನು ಮಾಡಕ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ರಾತ್ರಿ ಸ್ಟಿಚಿಂಗ್ ಮಾಡ್ತೀನಿ, ಮಕ್ಳಿಗೆ ಟ್ಯೂಷನ್ ಕೊಡ್ತೀನಿ. ನನ್ ಕೈಲಿ ಎಷ್ಟಾಗುತ್ತೋ ಆ ರೀತಿ ನಾನು ಜೀವನ ನಡೆಸ್ತಾ ಇದ್ದೀನಿ ಸರ್. ಹಾಗಂತ ನಾನು ನಿಮ್ ತರನೇ ಯೋಚನೆ ಮಾಡಿದ್ರೆ ನನ್ ತಂದೆಗೆ ಯಾರಿದ್ದಾರೆ ಸರ್? ನನ್ ತಂಗಿನ ಯಾರು ನೋಡ್ಕೋತಾರೆ? ನೋಡಿ ಸರ್, ಇವಾಗ ನೀವು ತಗೊಂಡಿರೋ ಡಿಸಿಷನ್ನೇ ನಿಮ್ ಮನೇಲಿ ಯಾರಾದ್ರೂ ತಗೊಂಡ್ರೆ ನೀವು ಅದನ್ನ ಸಹಿಸ್ಕೋತೀರಾ? ಅಥವಾ ನೀವು ಸತ್ರೆ ನಿಮ್ ಮನೇಲಿ ಹೇಗೆ ಅವ್ರು ಬದುಕ್ತಾರೆ ಸರ್? ಒಂದ್ಸರಿ ಯೋಚನೆ ಮಾಡಿ ನೋಡಿ ಸರ್. ಎಲ್ಲದಕ್ಕೂ ಸೂಸೈಡ್ ಸೊಲ್ಯೂಷನ್ ಅಲ್ಲ ಸರ್. ನಾನು ಇಷ್ಟು ಹೇಳ್ದೆ, ಇನ್ಮೇಲೆ ನಿಮ್ ಇಷ್ಟ ಸರ್. ಹೌದು ಮೇಡಮ್, ನೀವು ಹೇಳೋದು ಸರಿನೇ. ಇಷ್ಟರ ತನಕ ನಾನು ನನ್ನ ಕಷ್ಟನೇ ದೊಡ್ಡದೊಂದು ಎಸ್ಕೊಂಡಿದ್ದೆ. ಬೇರೆಯವರ ಕಷ್ಟ ನೋಡಿದಾಗ ನನ್ನ ಕಷ್ಟ ಅದ್ರ ಮುಂದೆ ಏನು ಕೂಡ ಅಲ್ಲ. ನೀವತ್ತು ಸಿಗದೆ ಹೋಗಿದ್ರೆ ನನ್ನ ಲೈಫ್ ಇಲ್ಲೇ ಎಂಡ್ ಆಗೋಗ್ತಿತ್ತು. ನಿಮ್ಮಿಂದ ನನಗೆ ಹೊಸ ಲೈಫ್ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ಮುಂದೆ ಲೈಫಲ್ಲಿ ಏನೇ ಕಷ್ಟ ಬಂದರೂ ನಾನು ಅದನ್ನು ಚಾಲೆಂಜಿಂಗ್ ಆಗಿ ಎಕ್ಸೆಪ್ಟ್ ಮಾಡ್ತೇನೆ. ಬಿಲ್ ಎಷ್ಟಾಯಿತು? 1200 ಆಯ್ತು ಸರ್. ಹೌದಾ? ಥ್ಯಾಂಕ್ ಯು ಸರ್. ಈ ಹೊಸ ಬಟ್ಟೆ ಜೊತೆ ಹೊಸ ಜೀವನನ ಶುರು ಮಾಡ್ತಿದ್ದೀರಾ, ನಿಮ್ಗೆ ಒಳ್ಳೇದಾಗ್ಲಿ ಸರ್. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಹೇಳಿ ಸರ್. ನೆಕ್ಸ್ಟ್ ಟೈಮ್ ನನ್ನ ತಂಗಿ ಮದುವೆಗೆ ಶಾಪಿಂಗ್ ಇಲ್ಲೇ ಬರ್ತೇವೆ ಮ್ಯಾಮ್. ಶೂರ್ ಸರ್, ಬನ್ನಿ. ಶಿವನು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ